ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಎಲ್ಲರೂ ನುಗ್ಗೆಕಾಯಿ ಸಾರು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋ ರೀತಿ ಹೀಗಿದೆ, ನೋಡಿ ಒಂದು ಸಲ ಎಲ್ಲರೂ. ನಾನು ಮೊದಲಿಗೆ ನುಗ್ಗೆಕಾಯಿ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಅದನ್ನೆಲ್ಲ ನಾರು ತಕ್ಕೊಂಡು ಇಷ್ಟುದ್ದ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನು 3 ಥರ ಬೇಳೆ ಬೆಳೆಸ್ತೀನಿ. ನಮ್ಮ ಮನೇಲಿ 3 ಥರ ಬೇಳೆ ಇರೋದು. ಮಸೂರ್ ದಾಲು, ಹಾಗೆ ಮಾಮೂಲಿ ತೊಗರಿ ಬೇಳೆ, ಹಾಗೆ ಹೆಸರು ಬೇಳೆ, 3 ಬೇಳೆನೂ ಹಾಕ್ತೀನಿ ನಾನು ಈ ಸಾಂಬಾರಿಗೆ. ಎಲ್ಲನೂ ಸ್ವಲ್ಪ 3 ಥರ ಬೇಳೆನೂ ಹಾಕಿದೆ. ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡೆ. ಈ ಬೇಳೆನೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಬೇಳೆಯಲ್ಲಿ ಗ್ಯಾಸ್ಟ್ರಿಕ್ ಬರೋಲ್ಲ. ಹಂಗಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಟ್ಟೆ ನಾನು. ಬೇಳೆಗಳನ್ನೆಲ್ಲ ನೆನೆಸ್ಬೇಕು. ಆವಾಗೆಲ್ಲ ನುಗ್ಗೆಕಾಯಿ ಸೀಸನಲ್ಲಿ ಸಿಗೋದು. ಈಗಂತೂ ಎನಿ ಟೈಮ್ ಯಾವಾಗಲೂ ಸಿಗ್ತಾ ಇರುತ್ತೆ ನುಗ್ಗೆಕಾಯಿ. ನುಗ್ಗೆಕಾಯಲ್ಲಿ ತುಂಬ ಐರನ್ ಅಂಶ ಇದೆ, ತುಂಬ ಒಳ್ಳೆಯದು ನುಗ್ಗೆಕಾಯಿ, ನುಗ್ಗೆ ಸೊಪ್ಪಲ್ಲೆಲ್ಲ. ನಾನು ನೋಡಿ ಈ ಥರ 2 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಒಂದು 4-5 ಟೊಮೊಟೊ ಜಾಸ್ತಿ ಹಾಕ್ತೀನಿ. ಹುಣಸೆಹಣ್ಣು ಬಳಸಲ್ಲ, ಹಂಗಾಗಿ ನಾನು ಟೊಮೊಟೊ ಜಾಸ್ತಿ ಹಾಕ್ತೀನಿ. ನಮ್ಮನೆ ಜಾಸ್ತಿ ಟೊಮೊಟೊ ಬಳಸ್ತೀವಿ. ಹುಣಸೆಹಣ್ಣು ಅಷ್ಟು ಬಳಸಲ್ಲ, ಬರೀ ಬಸ್ಸಾರಿಗೆ, ಮೀನು ಸಾರಿಗೆ ಮಾತ್ರ ಬಳಸ್ತೀವಿ ನಾವು ಹುಣಸೆಹಣ್ಣು. ಇನ್ಯಾವುದಾದ್ರು ಚಟ್ನಿಗೆ ಒಂಚೂರು ಬಳಸ್ತೀವಿ ಅಷ್ಟೇ. ನೋಡಿ ಬೇಳೆ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು, ಬೇಳೆನ. ಆಮೇಲೆ ಅದು ನೆನೆಯೋಕೆ ಬಿಟ್ಬಿಟ್ಟು ನಾನು ಮಸಾಲೆ ಹಾಕ್ಕೊಂಡೆ. ನುಗ್ಗೆಕಾಯಿ ಎಲ್ಲ ಬಿಡಿಸಿಟ್ಕೊಂಡು ಮಸಾಲೆ ಹಾಕ್ಕೊಂಡೆ. ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಹಾಗೆ ಬೇಳೆ ಸಾರು ಪುಡಿ ಇಷ್ಟೇ ನಾವು ಹಾಕೋದು. ಹಾಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ಟವ್ ಹಚ್ಚಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ಹಿಂಗೆ ಹಾಕ್ಬೇಕು ಸ್ವಲ್ಪ. ನಾನು ಹಿಂಗೆ ಹಾಕ್ತೀನಿ ಬೇಳೆ ಸಾಂಬಾರಿಗೆ. ಹಿಂಗೆ ಹಾಕ್ಬಿಟ್ಟು ನುಗ್ಗೆಕಾಯಿ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದರೊಳಕ್ಕೆ ಹಾಕಿ. ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಿಂಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಹಿಂಗೆ ತಿನ್ನೋದ್ರಿಂದ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೆ. ಕರಿಬೇವು ಸೊಪ್ಪು, ಸಾಸಿವೆ, ಹಿಂಗು ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ನಾನು ನುಗ್ಗೆಕಾಯಿನ ತೊಳ್ಕೊಂಡಿದ್ದೆ, ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ನಲ್ಲ, ನಾರೆಲ್ಲ ತೆಗ್ದು ತೊಳ್ಕೊಂಡಿದ್ದು, ಅದರೆಲ್ಲ ಚೆನ್ನಾಗಿ ನೀರು ಸೋಸ್ಬಿಟ್ಟು ಹಾಕಬೇಕು. ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ನುಗ್ಗೆಕಾಯಿ ಒಂದು ಕಡೆ ಫ್ರೈ ಆಗ್ತಿರುತ್ತೆ, ನಾವು ಮಸಾಲೆಗೆಲ್ಲ ಹಾಕೊಂಡು ರುಬ್ಬೋದು. ಇದು ಫ್ರೈಯಲ್ಲಿ ನನಗೆ ಈ ಥರ ಮಾಡಿದ್ರೆ ನುಗ್ಗೆಕಾಯಿ ಸಾರು ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿಯನ್ನು ಕುಕ್ಕರಿಗೆ ಹಾಕಲ್ಲ, ಈ ಥರನೇ ಮಾಡೋದು ನಾನು. ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ನುಗ್ಗೆಕಾಯಿನ. ಈ ಥರ ಫ್ರೈ ಮಾಡ್ತೀನಿ. ಒಂದು ಕಡೆ ಬೇಳೆ ಬೇಯಕ್ಕೆ ಇಟ್ಕೊತೀನಿ. ಬೇಳೆ ಮತ್ತು ಇದು ಸ್ವಲ್ಪ ಅರಿಶಿನ ಪುಡಿ, ಈರುಳ್ಳಿ, ಟೊಮೊಟೊ ಹಾಕ್ಬಿಟ್ಟು, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಸಣ್ಣದಾಗಿ ಹೆಚ್ಚಿಬಿಟ್ಟು ಬೇಳೆ ಜೊತೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಬಿಡ್ತೀನಿ. ಈ ಕಡೆ ನುಗ್ಗೆಕಾಯಿ ಅರಿಶಿನ ಪುಡಿ ಹಾಕ್ತೆ. ಈಗ ಸ್ವಲ್ಪ ಫ್ರೈ ಮಾಡೋಕೆ ಇಟ್ಕೊಬಿಡ್ತೀನಿ, ಸಣ್ಣ ಉರಿಲಿ ಫ್ರೈ ಮಾಡ್ತಾ ಇರಲಿ. ಈ ಕಡೆ ಮಸಾಲೆ ಏನು ಜಾಸ್ತಿ ಇಲ್ಲ ಇದಕ್ಕೆ. ಒಂದು 4-5 ಟೊಮೊಟೊ, ಹಾಗೆ ಒಂದು 2 ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಬೇಳೆ ಸಾರು ಪುಡಿ ಅಷ್ಟೇ. ನೋಡಿ ನೆನೆಸ್ಕಿಟ್ಕೊಂಡಿದ್ನಲ್ಲ ಈ ಕುಕ್ಕರ್ಗೆ ಬೇಳೆನ, ಅದಕ್ಕೆ ನಾನು ಒಂದು ಅರ್ಧ ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಹೆಚ್ಚಿ ಹಾಕ್ಬೇಕು ಇದಕ್ಕೆ. ಚೆನ್ನಾಗಿರುತ್ತೆ ಈ ಥರನೂ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಒಬ್ಬೊಬ್ಬರು ಕುಕ್ಕರ್ಗೆ ಹಾಕ್ಬಿಡ್ತಾರೆ ನುಗ್ಗೆಕಾಯಿನ. ಹಾಕ್ಬಾರ್ದು, ಚೆನ್ನಾಗೆಲ್ಲ ಮೆತ್ತಗಾಗೋಗ್ಬಿಡುತ್ತೆ. ನೋಡಿ ಕುಕ್ಕರ್ ನಾನು ಬೇಳೆ ನಮ್ಮ ಮನೇಲಿ ಒಂದು 4 ವಿಷಲೇ ಹೊಡ್ಸ್ಕೊತೀನಿ. ಹಾಗೆ ಒಂದೇ ಒಂದು ಆಲೂಗಡ್ಡೆ ಸಿಪ್ಪೆ ತಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ನಾನು ನುಗ್ಗೆಕಾಯಿ ಜೊತೆನೇ ಹಾಕೋತೀನಿ. ಕುಕ್ಕರ್ಗೇನು ಹಾಕೊಳ್ಳಿಲ್ಲ, ನುಗ್ಗೆಕಾಯಿ ಜೊತೆ ಹಾಕೋತೀನಿ. ಅದ್ರ ಜೊತೆಗೆ ಬೇಯ್ಕೊಳ್ಳುತ್ತೆ ನುಗ್ಗೆಕಾಯಿ ಜೊತೆಗೇ. ನುಗ್ಗೆಕಾಯಿ ಸಾರಿಗೆ ಒಂದು ಆಲೂಗಡ್ಡೆ ಹಾಕಿದ್ರೇ ರುಚಿ ಜಾಸ್ತಿ. ನಾನು ಒಂದು 3-4 ಜನ ಇದ್ದೀವಲ್ಲ, ಹಾಗಾಗಿ ಈ ಸಲ ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಬೇಕಾದ್ರೆ ಆಲೂಗಡ್ಡೆ ಎಲ್ಲ ತುಂಬ ಇಷ್ಟಪಟ್ಟು ತಿನ್ನೋರು ಒಂದು 2-3 ಹಾಕ್ಕೋಬೋದು. ನುಗ್ಗೆಕಾಯಿ ಸುಮಾರು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಈ ಥರ ನೋಡಿ ಈ ಸಲ ಫ್ರೈ ಮಾಡ್ತೀನಿ. ಈ ಥರ ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಈ ಕಡೆ ಕುಕ್ಕರ್ ಕೂಗ್ತಾಯಿದ್ದೆ. ಒಂದು 4-5 ವಿಷಲ್ ಕೂಗಿಸ್ಕೊಂಡೆ ಬೇಳೆನ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ತೆಂಗಿನಕಾಯಿ ತುರಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಈರುಳ್ಳಿ, ಹಾಗೆ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು, ಹಾಗೆ ಬೇಳೆ ಸಾರು ಪುಡಿ ಇಷ್ಟು ಹಾಕ್ಕೊಂಡು ನಾನು ರುಬ್ತೀನಿ. ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಬೇಕು. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ನಾವು ಟೊಮೊಟೊ ಇಲ್ಲಿ ಜಾಸ್ತಿ ಹಾಸನ ಕಡೆಯೆಲ್ಲ ಹುಳಿ ಟೊಮೊಟೊ ಅಷ್ಟು ಸಿಗೋಲ್ಲ, ಮಾರ್ಕೆಟ್ಗೆ ಹೋಗಬೇಕು. ನಮಗೆಲ್ಲ ಸಿಗೋದು ಬಾದಾಮಿ ಟೊಮೊಟೊ, ಹಂಗಾಗಿ ನಮ್ಮನೇಲಿ ಜಾಸ್ತಿ ಬಾದಾಮಿ ಟೊಮೊಟೊ ತರ್ತಾರೆ. ಹುಳಿ ಟೊಮೊಟೊ ಇದ್ದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಸಾಂಬಾರೆಲ್ಲ. ತರಬೇಕು ಇನ್ಮೇಲೆ ಯಾರೂ ಮಾರ್ಕೆಟ್ಗೆ ಹೋಗಿ. ನಮ್ಮನೆ ಜಾಸ್ತಿ ಬಾದಾಮಿ ಟೊಮೊಟೊನೇ ಯೂಸ್ ಮಾಡೋದು. ಹಂಗಾಗಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬೇಳೆ ಸಾರು ಪುಡಿನೂ ಹಾಕ್ಕೊಂಡೆ. ಹಾಗೆ ಇದು ನೋಡಿ ಫ್ರೈ ಆಗ್ತಿತ್ತು ಆಲೂಗಡ್ಡೆ, ನುಗ್ಗೆಕಾಯಿಗೆ ಸ್ವಲ್ಪ ಅರಳುಪ್ಪು ಹಾಕ್ತೆ. ಅರಳುಪ್ಪೆ ಹಾಕಬೇಕು, ರುಚಿ ಜಾಸ್ತಿ ಬರುತ್ತೆ. ಪುಡಿ ಉಪ್ಪೆಲ್ಲ ಅಷ್ಟು ಹಾಕ್ಬಾರ್ದು. ಪುಡಿ ಉಪ್ಪೆಲ್ಲ ಏನಕ್ಕೆ ಬೇಕೋ ಅದಕ್ಕೆ ಮಾತ್ರ ಬಳಸ್ತೀನಿ, ಎಲ್ಲದಕ್ಕೂ ಅರಳುಪ್ಪು ಹಾಕಲ್ಲ. ಸಾಂಬಾರುಗಳಿಗೆಲ್ಲ ಅರಳುಪ್ಪೆ ಹಾಕೋದು. ನೋಡಿ ಬೇಳೆ ಸಾರು ಪುಡಿ ಮಾಡಿಸಿಟ್ಕೊಂಡಿದ್ದೀನಲ್ಲ ನಾನು, ಅದನ್ನು ನಾವು ಮಾಮೂಲಿ ಸಾಂಬಾರುಗಳಿಗೆಲ್ಲ ನಾವು ಇದೇ ಯೂಸ್ ಮಾಡೋದು. ಇದನ್ನು ಒಂದು 2 ಸ್ಪೂನ್ ಹಾಕಿ ಖಾರ ರುಬ್ಬಿಟ್ಕೊಂಡೆ. ಆ ಮಿಕ್ಸಿ ತೊಳೆದ ನೀರನ್ನ ಇದು ಬೇಯ್ತಾ ಇತ್ತಲ್ಲ ನುಗ್ಗೆಕಾಯಿ, ಅದಕ್ಕೆ ಹಾಕ್ತೆ, ಸ್ವಲ್ಪ ಖಾರನೂ ಇಟ್ಕೊಳ್ಳಿ ಅಂತ. ಹಂಗೆ ಈ ಬೇಸಿಗೆ ಅಲ್ವಾ, ಹಂಗಾಗಿ ದ್ರಾಕ್ಷಿ ಇತ್ತು ಮನೇಲಿ, ತುಂಬ ತಂದಿದ್ರು ನಮ್ಮ ಮನೆಯವರು.
ದ್ರಾಕ್ಷಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪಲ್ಲಿ ತೊಳೆದು ಚೆನ್ನಾಗಿ ನೀಟ್ ಮಾಡಿ ಇಟ್ಕೊಂಡು ಅದನ್ನು ನಾನು ಜ್ಯೂಸ್ ಮಾಡೋಣ ಈಗ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ದ್ರಾಕ್ಷಿ ಎಲ್ಲ ತೊಳೆದು ನೋಡಿ ಏನು ಕಲರ್ಫುಲ್ಲಾಗಿದೆ. ದ್ರಾಕ್ಷಿನ 1 ಕೆ ಜಿನೇ ತಂದಿದ್ರು, ಒಂದು 1/4 ಕೆ ಜಿ ಮೇಲೆ ಹಾಕಿದ್ದೀನಿ, ಜಾಸ್ತಿನೇ ಹಾಕಿದ್ದೀನಿ. 3 ಜನ ಇದ್ವಿ, ಹಂಗಾಗಿ ದ್ರಾಕ್ಷಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕು ಸ್ವೀಟ್ನೆಸ್ಸು ಒಂದು 2 ಸ್ಪೂನು 4 ಸ್ಪೂನು ಸಕ್ಕರೆ ಹಾಕ್ಕೋಬೇಕು. ಅಷ್ಟನ್ನು ಹಾಕ್ಕೊಂಡು ನೋಡಿ ನಾನು 4 ಸ್ಪೂನ್ ಹಾಕ್ತಿದ್ದೀನಿ ಸಕ್ಕರೆನ. 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿಬಿಟ್ಟು ಸೋಸ್ಕೋಬೇಕು. ಇದನ್ನೆಲ್ಲ ಮಿಕ್ಸಿ ಮಾಡಿಬಿಟ್ಟು ಚೆನ್ನಾಗಿ ಸೋಸ್ಕೋಬೇಕು. ನಾನು ದ್ರಾಕ್ಷಿ ಜ್ಯೂಸ್ ಮಾಡೋದು ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಲಿಂಕ್ ಬೇಕಾದರೆ ಲಿಂಕಲ್ಲಿ ನೋಡಿ, ಅಲ್ಲೂ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ದ್ರಾಕ್ಷಿ ಜ್ಯೂಸ್ ಬಗ್ಗೆ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿಬೇಕು ಇದನ್ನು, ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಜ್ಯೂಸು. ಒಂದು 3 ಲೋಟ ಆಯಿತು. ನಾನು ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ನಾನು ಅದೇ ಉಪ್ಪು ಮತ್ತು ಸಕ್ಕರೆ 2 ದ್ರಾಕ್ಷಿ 3 ಒಂಚೂರು ಬೇಕಾದ್ರೆ ನೀವು ಪೆಪ್ಪರ್ ಹಾಕ್ಕೋಬೋದು, ಇಲ್ಲಾಂದರೆ ಉಪ್ಪೇ ಇರುತ್ತಲ್ಲ, ಹಂಗಾಗಿ ಏನಾಗಲ್ಲ, ಗಂಟ್ಲು ನೋವೇನು ಬರೋಲ್ಲ, ಚೆನ್ನಾಗಿರುತ್ತೆ ಜ್ಯೂಸು. ಈ ಜ್ಯೂಸನ್ನ ನಾವು 3 ಜನನೂ ಕುಡಿದ್ವಿ, ನಾನು ನಮ್ಮ ಮನೆಯವರು ನನ್ನ ಮಗಳು. ಈ ಜ್ಯೂಸ್ ಕುಡ್ದಾದ್ಮೇಲೆ ನಾನು ಮತ್ತೆ ನುಗ್ಗೆಕಾಯಿ ಸಾರು ಕಡೆ ಗಮನ ಕೊಟ್ಟೆ. ಅಲ್ಲಿ ನಾನು ನುಗ್ಗೆಕಾಯಿ ಸಾರು ಮಾಡಿ ಎಲ್ಲ ಫುಲ್ ಮುಗಿದು ಬೇಳೆ ಮತ್ತು ನುಗ್ಗೆಕಾಯಿಗೆ ಬೇಳೆ ಎಲ್ಲ ಹಾಕ್ತೆ, ಖಾರ ರುಬ್ಬಿರೋದು ಹಾಕಿ ಚೆನ್ನಾಗಿ ಸಾರು ಹದ ಮಾಡಿಕೊಂಡು ಒಗ್ಗರಣೆ ಎಲ್ಲ ಮುಂಚೆ ಹಾಕಿದ್ನಲ್ಲ, ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿಂತಿದ್ರೆ ನುಗ್ಗೆಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.